ಪಕ್ಷದ ನಾಯಕ ನಾನು ಮಾತಾಡ್ತಾ ಇದ್ದೀನಿ. ಹಿಂಡಾಗಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ. ಹಿಂಡಾಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಪೇಯರ್ಸ್. ಆಯ್ತು. ಈಗ ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರು ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದೆ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಬಹುದು. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರಲ್ಲ, ಪರಿಶೀಲನೆ ಮಾಡಿದೆ. ನೀವು ಮಧ್ಯ ತಡೆದ್ರೆ ಟೈಮ್ ಹೋಗ್ತದೆ. ನಾನು ಮಾತಾಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದೆ ಅಂತ ಹೇಳಿದ್ದಾರೆ. 10 ನಿಮಿಷನೂ ಆಗಲ್ಲ, 5 ನಿಮಿಷ ಮುಗಿದ ಆಗಲ್ಲ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಒಳ್ಳೆ ಪದ ಅಬ್ಜೆಕ್ಷನ್ ಮಾಡಿದ್ರೆ ಇದೇ ಪೀಠದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಅವರಿಗೆ ಅಡಚಣೆ ಮಾಡ್ತಾ ಇರ್ಲಿಲ್ಲ. ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದು ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಈಗ ಪಾಸ್ ಮಾಡ್ಬೇಕು ಬಿಲ್ ನ. ಸೆಂಟ್ರಲ್ ಎಂಟ್ರಿ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ಕೇಳಿದೆ. ಮುಖ್ಯಮಂತ್ರಿಗಳು ಕೇಳಿದೆ ನಾನು. 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನ ನಾನು ಕೇಳಿದೆ, ಏನು ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀರಿ ಅಂತ ಹೇಳಿದೆ. ಮುಖ್ಯಮಂತ್ರಿ ಕೇಳಿದೆ ನಾನು, ಬಿಲ್ ನ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀನಿ. ಹಂಗ್ ಮಾಡ್ಬೇಡಪ್ಪ, ಯಾರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಫೈನಾನ್ಸ್ ಬಿಲ್ ಇದು, ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತೈತೆ, ಮಾಡಬೇಡ ಅಂತ ಹೇಳಿದ್ರು ನನಗೆ. ಮುಖ್ಯಮಂತ್ರಿಗಳು ಹೇಳಿದ್ರು. ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವೇ ಬಿಲ್ ಪಾಸ್ ಆಗಬೇಕು. ಗಲಾಟೆ ಮಾಡೋಣ ಫೈನಾನ್ಸ್ ಬಿಲ್ಗೆ. ಆದ್ರೆ ನಿಮ್ಗೂ ಕೆಟ್ಟ ಹೆಸರು, ಮಾಡ್ತೀರಿ. ಫೈನಾನ್ಸ್ ಬಿಲ್ ಮಾಡಬಾರ್ದು ಅಂತ ಕಾನೂನೇನೇ ಇಲ್ಲ, ಮಾಡ್ತೀರಿ. ಯಾರು ಕೆಟ್ಟ ಹೆಸರು ಬರ್ತದೆ? ನಿಮ್ ಕೆಟ್ಟ ಹೆಸರು ಬರ್ತದೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವ್ರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಆಗ್ಲಿ, ಅವ್ರ 5 ವರ್ಷಕ್ಕೆ 60 ಕೋಟಿ ಹಾಗೆ ಆಗ್ತೈತೆ. ಅಷ್ಟು ಹಣ ಖರ್ಚಾಗ್ತೈತೆ. ಈ ಹಣ ಖರ್ಚಾದ್ರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ 75 ವರ್ಷ ಆದ್ಮೇಲೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ತಾಲೂಕಿಗೆ MLA, ಅದು ಕಾಂಗ್ರೆಸ್ MLA ಇರ್ಬೋದು, JDS MLA ಇರ್ಬೋದು, BJP MLA ಇರ್ಬೋದು, ತಾಲೂಕಿಗೆ MLAನೇ ಸುಪ್ರೀಂ. ನಾವು ಎಲೆಕ್ಟೆಡ್ ಬಾಡಿ, ನಾವು ನಾಮಿನೇಟೆಡ್ ಬಾಡಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು. ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು. B ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು.